ಅಯ್ಯೋ, ನಾನು ಮಾತಾಡಿದ್ದು ಚಿಕ್ಕ ಮಾವ ಏನಾದರೂ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ನನಗೇನು. ಯಾರ ಹತ್ರ ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ? ಯಾರ್ದೋ ಬಗ್ಗೆ ಗಮನ ಹರಿಸ್ಬೇಕು ಅಂತಲೂ ಹೇಳ್ತಾ ಇದ್ದೆ. ಏನು ವಿಷಯ ಸತ್ಯ? ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಚಿಕ್ಕ ಮಾವ. ಆದರೆ ಅದನ್ನು ನಿಮ್ಮ ಹತ್ರನೇ ಬಾಯಿ ಬಿಟ್ಟು ಕೇಳೋ ಕಾಲ ಇನ್ನೂ ಬಂದಿಲ್ಲ. ನೀವು ಹೇಗೆ ಕದ್ದು ಮುಚ್ಚಿ ಇಷ್ಟೆಲ್ಲ ನಡೆಸ್ತಿದ್ದೀರೋ, ನಾನು ಹಾಗೆ ಗುಟ್ಟಾಗಿ ಎಲ್ಲನೂ ತಿಳ್ಕೊತಿದ್ದೀನಿ. ನೀವು ಚಿಕ್ಕತ್ತೆ ರಿತುಗೆ ಈ ಮನೆಯವ್ರಿಗೆ ಮಾಡ್ತಿರೋ ನಂಬಿಕೆ ದ್ರೋಹನ ತಡಿತೀನಿ. ಸತ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಚಿಕ್ಕಮ್ಮವ, ಅಮ್ಮನ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹುಡುಗರಿಗೆ ಹೇಳ್ತಾ ಇದ್ದೆ. ಮನೇಲಿ ಅಮ್ಮಂಗೆ ತುಂಬ ಕೆಲಸ ಇರುತ್ತಲ್ಲ, ನಾನಿದ್ರೆ ಅಲ್ಲಿ ನೋಡ್ಕೋತಾ ಇದ್ದೆ. ಅದಕ್ಕೆ. ನಿಮ್ಮ ತಾಯಿ ಮನೆಯೆಲ್ಲ ಕ್ಷೇಮ ತಾನೆ? ಏನು ಸಮಸ್ಯೆ ಇಲ್ಲ ತಾನೆ? ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ನಿಸ್ಸಂಕೋಚವಾಗಿ ಕೇಳು. ನೀವೇ ಒಂದು ದೊಡ್ಡ ಸಮಸ್ಯೆ. ನಿಮ್ಮ ಹತ್ರ ಏನು ಹೆಲ್ಪ್ ಕೇಳೋದು? ಏನೋ ಹೇಳ್ದಾಗಿತ್ತು? ಏನಿಲ್ಲ. ಯಾಕೋ ನೀನು ಮೊದಲಿನ ಥರ ಇಲ್ಲ. ನಿನ್ನ ಮಾತು ನಡವಳಿಕೆ ಎಲ್ಲ ಬದಲಾಗಿದೆ ಅಂತ ಅನಿಸ್ತಾ ಇದೆ. ಇಲ್ವಲ್ಲ, ಹಾಗೆಲ್ಲ ಏನಿಲ್ಲ. ಇಲ್ಲ ಸತ್ಯ, ಖಂಡಿತವಾಗಿ ಇಲ್ಲ. ಅದರಲ್ಲೂ ನನ್ನ ಜೊತೆ ಅಂತೂ ನೀನು ಮೊದಲ ಥರ ಇಲ್ಲವೇ ಇಲ್ಲ. ಮನುಷ್ಯ ಹಾಗಲ್ವಾ ಚಿಕ್ಕ ಮಾವ? ಯಾರು ಹೇಗಿರ್ತಾರೆ, ಹೆಂಗೆ ಬದಲಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕೆಲವ್ರ ಬಗ್ಗೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಆದರೆ ನಾವು ಊಹೆನೂ ಮಾಡದೇ ಇರೋಷ್ಟು ಬದಲಾಗ್ಬಿಡ್ತಾರೆ. ಅವರೆಲ್ಲ ದ್ರೋಹಿಗಳು ಚಿಕ್ಕ ಮಾವ. ನಾನೇನೋ ಕೇಳ್ತಾ ಇದ್ದೀನಿ, ನೀನು ಏನೋ ಹೇಳ್ತಾ ಇದೀಯಾ. ಇದನ್ನೆಲ್ಲ ನನ್ನ ಹತ್ರ ಯಾಕಮ್ಮ ಹೇಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ದರೆ ನನ್ನ ಹತ್ರ ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀಯಾ. ಏನು ವಿಷಯ? ನೇರವಾಗಿ ಹೇಳು. ಯಾಕೆ ಮಾವ, ಯಾಕೆ ಎಲ್ಲಾನು ನಿಮಗೆ ಅನ್ಕೋತಿದ್ದೀರಾ? ನೀವು ಹೇಳ್ತಿರೋದು ನೋಡಿದ್ರೆ ಕುಂಬಳಕಾಯಿ ಕಳ್ಳ ಯಾರು ಅಂತ ಕೇಳಿದಾಗ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರಂತೆ. ಹಾಗಾಯಿತು ನಿಮ್ಮ ಕತೆ. ಯಾಕೆ, ನೀವೇನಾದರೂ ತಪ್ಪು ಮಾಡ್ತಿದ್ದೀರಾ? ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಆದರೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ತಮಾಷೆ ಮಾಡಿದೆ ಚಿಕ್ಕ ಮಾವ. ಯಾಕೆ, ನೀವೇನು ತಪ್ಪೇ ಮಾಡಿಲ್ಲ ಅಂದರೆ ನಿಮಗೆ ಯಾಕೆ ಚಿಂತೆ? ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. ತಿನ್ನಕ್ಕೇನಾದರೂ ಇದೆಯಾ? ವಾವ್, ಚಾಕ್ಲೇಟ್ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ? ಯಾಕೆ ಹಾಗೆ ನೋಡ್ತಾ ಇದೆಯಾ? ದೃಷ್ಟಿ ಬೀಳುತ್ತೆ. ವಾಟ್ ಈಸ್ ರಾಂಗ್ ವಿತ್ ಯು ದಿವ್ಯಾ? ನನ್ನನ್ನು ಕರೆಸಿರೋದು ನನ್ನ ಹತ್ರ ಚಾಕ್ಲೇಟ್ ಕಿತ್ಕೊಂಡು ತಿನ್ನಕ್ಕ? ಚಾಕ್ಲೇಟ್ ತಿನ್ನಕ್ಕೆ ನಿನ್ನನ್ನು ಇಲ್ಲಿವರೆಗೂ ಕರೆಸ್ತೀನಾ? ಇಲ್ಲಿವರೆಗೂ ಕರೆಸಿದ್ದೀನಿ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಅಂತಲೇ ಅರ್ಥ. ನಿನಗಷ್ಟು ಗೊತ್ತಾಗಲ್ವಾ? ಅದೇನು ಬಿಸ್ನೆಸ್ ವುಮೆನೋ ಏನೋ. ನಿನ್ನ ಸರ್ಟಿಫಿಕೇಟ್ ಕಟ್ಕೊಂಡು ನನಗೆ ಯಾವ ಥರದ ಉಪಯೋಗನೂ ಇಲ್ಲ. ಮೊದಲು ನನ್ನನ್ನು ಏನಕ್ಕೆ ಬರೋದಕ್ಕೆ ಹೇಳಿದ್ಯಾ ಅದನ್ನು ಹೇಳು. ಹೇಳ್ತೀನಿ. ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದಕ್ಕೆ ನಿನ್ನ ಹೆಲ್ಪ್ ಬೇಕು. ಹೆಲ್ಪ್? ಅಂದಾಗೆ ಆಗಲೇ ಕೇಳಬೇಕು ಅಂದ್ಕೊಂಡೆ.
ಕೆನ್ನೆ ಮೇಲೆ ಏನದು ಮಾರ್ಕು? ನಿನಗೆ ಯಾಕದಲ್ಲ? ಕರೆಕ್ಟ್. ನನಗೆ ಯಾಕೆ? ನಾನು ಹೊರಡ್ತೀನಿ. ಹೋಗಬೇಡ. ಅದೇನಾಯಿತು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾವಾಗಲೂ ನಿಂದು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿನ್ನ ಲೈಫೇ ಒಂದು ದೊಡ್ಡ ಪ್ರಾಬ್ಲಮ್. ನೋಡು, ನಾನು ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ನನಗೆ 2.5 ಲಕ್ಷ ಬೇಕು. ಅದನ್ನ ನೀನೇ ಕೊಡಬೇಕು. ವಾಟ್? 2.5 lakhs? ಆರ್ ಯು ಕ್ರೇಜಿ ದಿವ್ಯಾ? 2.5 lakhs ಅಂತ ಯಾಕೆ ಬಾಯ್ ಬಿಡ್ತಿದ್ಯಾ? ಜಸ್ಟ್ 2.5 lakhs ಅಷ್ಟೇ. ಆಗಲ್ಲ. ನಿನ್ನ ಹತ್ರ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಏನು ಹೆದರ್ಸ್ತಾ ಇದೆಯಾ? ಏನು ಬೇಕಿದ್ರು ಅನ್ಕೋ, ನನಗೆ ದುಡ್ಡು ಬೇಕು ಅಷ್ಟೆ. ಇಲ್ಲ ಅಂದರೆ ಎಲ್ಲರೂ ಮುಂದೆ ನಿನ್ನ ಬಂಡವಾಳನ ಬಯಲು ಮಾಡಬೇಕಾಗತ್ತೆ. ಡೋಂಟ್ ವರಿ, ನಾನು ಯಾರ ಹತ್ರನೂ ಏನೂ ಹೇಳಲ್ಲ. ನೀನು ದುಡ್ಡು ಕೊಡ್ತೀಯ ಅಂದಮೇಲೆ ನಾನು ಯಾಕೆ ಹೇಳಬೇಕು? ನಾನು ಮನೆಗೆ ರೀಚ್ ಆಗೋಷ್ಟರಲ್ಲಿ ನನ್ನ ಅಕೌಂಟ್ಗೆ ದುಡ್ಡು ಬಂದಿರಬೇಕು. ಅರ್ಥ ಆಯ್ತಾ? ಬಾಯ್. ಅಬ್ಬಬ್ಬಬ್ಬಾ ಅಕ್ಕ ಬಾಂಡ್, ನಾನು ಏನು ಸೀನ್ ನೋಡ್ತಾ ಇದ್ದೀನಿ? ಏನಾಯ್ತು ಕಾಮಿಡಿ ಪೀಸು? ರಾಜ ಹುಲಿ ಗಲ್ಲಿಲಿ ಕದರ್ರಾಗ ಸ್ಪಾನರ್ ಇಟ್ಕೊಂಡು ರೌಡಿಗಳನ್ನ ಅಟ್ಟಾಡ್ಸ್ತಿದ್ ಕೈ ಇವತ್ತು ಬಟ್ಟೆ ಒಣಗಾಗ್ತಿದೆ. ಅಯ್ಯೋ ದೇವ್ರೇ, ನಿನಗೆ ಕರುಣೆನೇ ಇಲ್ವಾ? ನನ್ನ ಕಣ್ಣಿಗೆ ಇಂಥ ಸೀನ್ಗಳನ್ನ ತೋರಿಸಿ ಯಾಕೆ ನನ್ಗೆ ಹಿಂಸೆ ಕೊಡ್ತಾ ಇದ್ಯಾ? ಯಾಕೆ ಹಿಂಸೆ ಕೊಡ್ತಾ ಇದ್ಯಾ ದೇವ್ರೇ? ಓವರಾಗಿ ಡೌ ಮಾಡಬೇಡ, ಮ್ಯಾಟ್ರಿಕ್ ಬಾ. ವಿಷಯ ಅಂತ ಏನೂ ಇಲ್ಲಪ್ಪ, ಸುಮ್ಮನೆ ಹಾಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಿದ್ರೆ ಸ್ವಲ್ಪ ಹೊತ್ತಿರು, ಕಾರ್ತಿಕ್ ಕೂಡ ಇನ್ನೇನು ಬಂದ್ಬಿಡ್ತಾನೆ. ಅಷ್ಟೇ ಅಂತೀರಾ? ಬಯ್ಯೋ ಕಾರ್ಯಕ್ರಮ ಏನು ಇಲ್ವಾ? ನಾನು ಯಾಕೆ ಬೈಲಿ? ಸುಮ್ಮನೆ ಕೇಳಿದೆ. ಸುಮ್ಮನೆ ಬಯೋದಕ್ಕೆ ನಂಗೇನು ಲೂಸಾ? ನೀವು ಸುಮ್ಮನೆ ಉಗಿದ್ರೇನೆ ನೀವು ಅನ್ಸ್ಕೊಳ್ಳೋದು ಅಕ್ಕ ಬ್ಯಾಂಡ್. ಕಾಮಿಡಿ ಪೀಸು, ಕೆಳಗೆ ಹೋಗಿರೋ, ನಾನು ಬಂದು ಕಾಫಿ ಮಾಡಿಕೊಡ್ತೀನಿ. ಅಕ್ಕ ಬ್ಯಾಂಡ್ ಎಲ್ಲ ಓಕೆ ತಾನೆ? ಏನು ಸಮಸ್ಯೆ ಇಲ್ಲ ಅಲ್ವಾ? ಏನು ಸಮಸ್ಯೆ? ಅಲ್ಲ, ನೀವು ಮುಂಚೆ ಥರ ಇಲ್ಲ. ನಿಮ್ಮಲ್ಲಿ ಅಕ್ಕ ಬಂದು ಕದರ್ ಕಾಣ್ತಾ ಇಲ್ಲ, ಯಾಕೋ ಡಲ್ಲಾಗಿದ್ದೀರಾ. ಅಲ್ವಾ ಮಂಜಣ್ಣ? ನನಗೂ ಅದೇ ಡೌಟು. ಇವ್ರು ನಮ್ಮ ಅತ್ತಿಗೆನ ಅನ್ನೋಷ್ಟು ಬದಲಾಗಿದ್ದಾರೆ. ವಯಸ್ಸಿಗೆ ಬಂದಿರೋ ಮಗಳಿರುವಾಗ ಅಪ್ಪನ ಮದುವೆ ವಿಚಾರನ ಬಗೆಹರಿಸೋ ಥರ ಆಗಿದೆಯಲ್ಲ. ಎಲ್ಲಿ ಕಳ್ದೋಗಿದ್ದೀರಾ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೀನಿ. ಖಂಡಿತ ಇಲ್ಲ, ನೀವೇನೋ ನಮ್ಮಿಂದ ಮುಚ್ಚಿಡ್ತಿದ್ದೀರಾ, ಅದಕ್ಕೆ ನೀವು ಹೀಗಿರೋದು. ಹಾಗೆಲ್ಲ ಏನೂ ಇಲ್ಲ ರೀತು. ನೀನೇ ಇವನಿಗೆ ಇದನ್ನೆಲ್ಲ ಹೇಳ್ಕೊಟ್ಟು ಕರ್ಕೊಂಬಂದಿದ್ಯಾ? ಯಾರು ಏನು ಹೇಳಿದ್ರೆ ಏನಕ್ಕ ಬಾಂಡ್, ವಿಷಯ ಸತ್ಯ ತಾನೇ. ಇದೆಲ್ಲ ನಿಮಗೆ ಸೂಟ್ ಆಗಲ್ಲ. ಹೇಳ್ಕೊಳ್ಳೋ ಥರ ಇದ್ರೆ ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆ ಬೇರೆ ಅಲ್ಲ, ನಮ್ಮ ಸಮಸ್ಯೆ ಬೇರೆ ಅಲ್ಲ. ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ. ಅದು ಬಿಟ್ಟು ನೀವು ಈ ಥರ ಇದ್ದರೆ ನಿಮ್ಮ ಮುಖದಲ್ಲಿ ಲಕ್ಷಣನೇ ಇರಲ್ಲ. ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅನ್ಸತ್ತೆ ಮಂಜ. ಅಂದರೆ ಸಮಸ್ಯೆ ಇದೆ ಅಂತ ಆಯಿತು. ನೋಡಿದ್ಯಾ ಮಂಜಣ್ಣ, ನಾ ಹೇಳ್ದೆ ತಾನೆ? ಚ ನೀವು ಈಗೆಲ್ಲ ಆಗ್ಬಿಟ್ರಿ ಹೇಗೆ ಅಕ್ಕ ಬಾಂಡ್? ಇನ್ನು ನಮ್ಮ ತಂಗಿಯಮ್ಮನ ಮದುವೆ ಮಾಡಬೇಕು, ಕೋಟೆ ಮನೆಗೆ ವಾರಸ್ ಥರ ಬರಬೇಕು. ನಿಮ್ಮ ಹೆಗ್ಲ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ. ಅಯ್ಯೋ ಮಂಜಣ್ಣ, ನನ್ನ ಮದುವೆ ವಿಚಾರ ಬಿಡು. ಅಣ್ಣ ಅತ್ತಿಗೆಗೆ ಒಂದು ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ ಮಗು
ನನ್ನ ಅತ್ತೆ ಅಂತ ಕರೆಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ಕೇಳಿಸ್ಕೊಳಕ್ಕೆ. ಅತ್ಗೆ ನಮ್ಮ ಕೋಟೆ ಮನೆಗೆ ವಾರಸ್ದಾರನ್ ಯಾವಾಗ ಕೊಡ್ತೀರಾ? ಅಂತ ವಿಷಯ ಅಂದ್ರೆ ಕಿವಿ ಬೇಗ ನೆಟ್ಟಗಾಗುತ್ತಲ್ಲ ನಿನ್ಗೆ. ಅತ್ಗೆ ಬಿಡಿ, ನೋವ್ತಿದೆ. ಮತ್ತೆ ದೊಡ್ಡ ವಿಷಯ ಮಾತಾಡ್ತೀಯ? ಅದೆಲ್ಲ ನನಗೆ ಗೊತ್ತಿಲ್ಲ ಅದ್ಗೆ. ನಾನು ಮದುವೆ ಆಗೋದ್ರೊಳಗೆ ನನಗೆ ಅಳಿಯನೋ ಇಲ್ಲ ಸೊಸೆನೋ ಬೇಕು ಅಷ್ಟೇ. ಆಯ್ತಾಯ್ತು, ಇವಾಗ ಇಬ್ರು ನನ್ನನ್ನು ರೇಗ್ಸಿದ್ ಸಾಕು. ಕೆಳಗೆ ಹೋಗಿರಿ, ನಾನು ಬಂದು ಕಾಫಿ ಮಾಡ್ಕೊಡ್ತೀನಿ. ಸರಿ ನಡೀರಿತ್ತು. ಅಕ್ಕ ಏನು ಸಮಸ್ಯೆ ಇಲ್ಲ ತಾನೇ? ಏನು ಸಮಸ್ಯೆ ಇಲ್ಲ. ನಾನು ಬಟ್ಟೆ ತಗೊಂಡು ಬರ್ತೀನಿ, ನೀನು ಕೆಳಗೆ ಹೋಗಿರು. ಸರಿ ಸರಿ. ಎಲ್ಲ ಸರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಂಜ. ಆದರೆ ಇಲ್ವೇ, ಇಂಥ ಸಮಯದಲ್ಲಿ ರಿತು ಮದುವೆ ಜವಾಬ್ದಾರಿನೂ ನಾನೇ ತಗೋಬೇಕು. ಅಪ್ಪ ಮಾಡಿರೋ ತಪ್ಪಿಗೆ ಮಗಳಿಗೆ ಶಿಕ್ಷೆ ಆಗಬಾರ್ದಲ್ವಾ? ಅಜ್ಜಿ, ದಿವ್ಯಾ ಏನು ಮಾಡ್ತಿದ್ದಾಳೆ? ನೀವು ದುಡ್ಡು ವಾಪಸ್ ಕೇಳಿದ್ರಲ್ಲ, ಅದಕ್ಕೆ ಮುಖ ಊದಿಸ್ಕೊಂಡು ಕೂತಿದ್ದಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡಪ್ಪ. ಅವಳು ಮಾಡಿರೋ ತಪ್ಪಿಗೆ ಅವಳು ಅನುಭವಿಸ್ತಾ ಇದ್ದಾಳೆ. ಬುದ್ಧಿ ಬರೋದು ಅಷ್ಟರಲ್ಲೇ ಇದೆ ಬಿಡು. ಮತ್ತೆ ಹೋಗ್ತಲ್ಲೇನೋ ಅಂದ್ಬಿಟ್ಟೆ, ಆದರೆ ಪಾಪ ಅವಳು ಹಂಗಿರೋದು ನನಗೆ ನೋಡೋಕ್ಕಾಗ್ತಿಲ್ಲ. ತಿಂಡಿ ಕರೀರಿ ಅವಳು. ಇಲ್ಲಪ್ಪ, ನಾನು ಕರೆಯಲ್ಲ. ಕರೆದ್ರೆ ಕೂಗಾಡ್ತಾಳ ಅವಳು. ಅಜ್ಜಿ, ದಿವ್ಯಾ, ಆ ಮೊಬೈಲ್ನ ಆಮೇಲೆ ತಿಕ್ಕುವಂತೆ ಮೊದಲು ಬಂದು ಇಲ್ಲಿ ತಿಂಡಿ ತಿನ್ನು. ಇವಾಗ ನೆನಪಾದ್ನ ನಾನು. ಏನು ಬೇಕಾಗಿಲ್ಲ, ನೀವೆಲ್ಲ ಚೆನ್ನಾಗಿ ತಿಂತಿದ್ದೀರಲ್ಲ, ತಿನ್ನಿ. ಅತ್ತೆ, ನಿಮಗಿದು ಬೇಕಾಗಿತ್ತಾ? ಕರೆದು ಬೈಸ್ಕೊಳ್ಳೋದು ಅಂತಾರಲ್ಲ, ಇದಕ್ಕೆ ಹೇಳೋದು. ಸಾರಿ ಅಜ್ಜಿ. ಹೋಗ್ಲಿ ಬಿಡಪ್ಪ, ನಮಗೇನಿದೆಲ್ಲ ಹೊಸ್ತಾ? ಹಾಂ, ಸುಮ್ಮನೆ ನನ್ನಿಂದಾಗಿ ನೀವು ಅನ್ಸ್ಕೋಬೇಕಾಯ್ತಲ್ಲ. ಅಯ್ಯೋ ಬಿಟ್ಟಾಕಿ ಹೇಳಿಂದ್ರೆ, ಅವಳು ಯಾವಾಗಲೂ ಹೀಗೇನೆ, ಕೊಬ್ಬು ಜಾಸ್ತಿ. ನೀವು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀರಾ? ನೀವು ತಿಂಡಿ ತಿನ್ನಿ, ಬರ್ದಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಹಾಗೆಲ್ಲ. ದುಡ್ಡು ಅಂತ ಬಡ್ಕೋತಾ ಇದೆಯಲ್ಲ, ದುಡ್ಡು ರೆಡಿ ಇದೆ. ಚೆಕ್ ತಂದು ನಿನ್ನ ಮುಖಕ್ಕೆ ಬಿಸಾಕ್ತೀನಿ, ಡ್ರಾ ಮಾಡ್ಕೊಂಡು ಸಾಯಿ. ದಿವ್ಯಾ, ಅದೇನದು ಗಂಡನಿಗೆ ಸಾಯಿಗೆ ಅನ್ನೋದು ಅಪಶಕ್ನ? ಇವ್ರು ಬದುಕಿರೋದೇ ವೇಸ್ಟು, ನೀನು ಸುಮ್ಮನೆ ತಿನ್ನು. ಅವಳ ಬಾಯಿ ಮುಂದೆ ಏನು ಅನ್ಕೋಬೇಡ ಬಾಲ. ಇಲ್ಲ ಅಜ್ಜಿ, ನಾನು ಅದನ್ನು ಯೋಚನೆ ಮಾಡ್ತಿಲ್ಲ. ನಾನೇನೋ ಅವಳಿಗೆ ಒಂದೇ ದಿನದಲ್ಲಿ ಮಿಕ್ಕಿದ ಹಣ ಎಲ್ಲ ಬೇಕು ಅಂದೆ. ಆದರೆ ಅವಳ ಹತ್ರ 2.5 ಲಕ್ಷ ಆಲ್ ಆಫ್ ಎ ಸಡನ್ ಹೆಂಗೆ ಬಂತು ಅಂತ. ಅದಕ್ಕೆ ನನಗೆ ಗಾಬರಿ ಆಗ್ತಿದೆ. ಒಂದು ಫ್ರಾಡ್ ಮುಚ್ಚೋದಕ್ಕೆ ಇನ್ನೊಂದು ಫ್ರಾಡ್ ಏನಾದರೂ ಮಾಡ್ತಿದ್ದಾಳ ಅಂತ ಭಯ. ಯಾರಿಗೆ ಗೊತ್ತಪ್ಪ, ಇನ್ನೇನು ಹೊಸ ಆಟ ಶುರು ಮಾಡಿದಾಳೋ ಏನೋ. ಅವಳು ಒಡವೆನೂ ಮಾರಾಗಿದೆ. ನಮ್ಮ ಹತ್ರ ಅಂಥ ಬೆಲೆ ಬಾಳುವಂಥ ವಸ್ತು ಇನ್ಯಾವುದೂ ಉಳ್ಕೊಂಡಿಲ್ಲ ಅಲ್ವಾ? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಅಳಿ. ಅಂದರೆ ಯಾರ ಹತ್ರ ಆದರೂ ಸಾಲ ತೊಗೊಂಡಿರ್ಬೋದಾ? ಇವಳು ಮೂತಿ ನೋಡಿ ಯಾರು ನಂಬಿಕೆಯಿಂದ ಸಾಲ ಕೊಡ್ತಾರತ್ತೆ. ಇವಳೇನೋ ಹೊಸ ಕಿತಾಪತಿ ಮಾಡಿದಾಳೆ. ಜುಜ್ಬಿ 2.5 ಲಕ್ಷಕ್ಕೆ ನನ್ನ ಮೇಲೆ ಕೈ ಮಾಡ್ತೀಯಲ್ಲ, ತಗೋ. ದಿವ್ಯಾ, ಮಾತಾಡ್ಬೇಡ. ಇನ್ನು ಮುಂದೆ ನಿನಗಿದೆ ಮಾರಿ ಹಬ್ಬ. ಈ ದಿವ್ಯಾ ಯಾರು ಅಂತ ನಿಮಗೆ ಗೊತ್ತಾಗತ್ತೆ.
ಯಾಕೆ ಸತ್ಯ ಒಂಥರ ಇದೆಯಾ? ಸುಸ್ತಾಗ್ತಿದ್ಯಾ? ಹ್ಞೂ ಚಿಕ್ಕತ್ತೆ. ಹಾಗಿದ್ರೆ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ಸತ್ಯ, ಸಂಜೆ ಒಳಗಡೆ ನೀನು ಹುಷಾರಾಗಿದ್ದರೆ ನಾನು ನೀನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೋದಾಗಿತ್ತು. ಯಾರ ಮದುವೆ ಕಾರ್ತಿಕ್? ವಿಶಾಲ್ದಕ್ಕ. ವಿಶಾಲ? ಯಾವ ವಿಶಾಲ್? ಅದೇ ಅಕ್ಕ, ಅಪ್ಪನ ಫ್ರೆಂಡ್ ಮಗ. ಅವ್ನು ನಿನಗೂ ಜೂನಿಯರ್ ತಾನೆ. ಓ, ಆ ವಿಶಾಲ. ಬಟ್ ಅವನ ಮದುವೆಗೆ ನಾವೆಲ್ಲರೂ ಹೋಗಿದ್ವಲ್ಲ. ಹ್ಞೂ ಅಕ್ಕ, ಆದರೆ ಇದು 2ನೇ ಮದುವೆ, ಅದಕ್ಕೆ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾನೆ. ನನಗೂ ಇನ್ವೈಟ್ ಮಾಡಿದ್ದ ಕಣೋ. ದೂರ ಅಲ್ವಾ, ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಹೇಗಿದ್ರು 2ನೇ ಮದುವೆ ಅಲ್ವಾ, ನೀನು ಹೋಗ್ಬಿಟ್ಟ. ಸತ್ಯ, ಸಂಜೆ ನೀನು ಹುಷಾರಾದರೆ ನೀನು ಬರ್ತೀಯಾ? ಇಲ್ಲ, ಅಂಥ ಮದುವೆಗೆ ನಾನು ಸತ್ರು ಬರಲ್ಲ. ಏನು ಹೇಳ್ತಾ ಇದೆಯಾ ಸತ್ಯ? ಅಂಥ ಮದುವೆ ಅಂದರೆ? ಅವ್ರನ್ನೇ ನಂಬಿ ಬಂದಿರೋ, ಅವ್ರನ್ನೇ ಪ್ರೀತಿಸೋ ಹೆಂಡತಿ ಇರುವಾಗ ಅವ್ರಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗ್ತಾರಲ್ಲ, ಅಂಥ ಮದುವೆ. ಅಂಥವ್ರನ್ನ ನೀನಾದರೂ ಅದು ಹೇಗೆ ಫ್ರೆಂಡ್ ಅಂತ ಒಪ್ಕೊಂಡಿದ್ಯೋ? ಅದು ಹಾಗಲ್ಲ ಸತ್ಯ. ಹಾಗೂ ಇಲ್ಲ ಹೀಗೂ ಇಲ್ಲ ಕಾರ್ತಿಕ್. ಮದುವೆ ಆಗುವಾಗ ಸಪ್ತಪತಿ ತುಳಿದು ಕಾಯ ವಾಚ ಮನಸ್ಸ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿರಲ್ಲ, ಅದೆಲ್ಲ ಮರ್ತೋಗುತ್ತಾ? ಅದು ಹೇಗೆ ನಿನ್ನ ಫ್ರೆಂಡ್ ಇನ್ನೊಂದು ಮದುವೆ ಆಗ್ತಿದ್ದಾರೆ? ಬುದ್ಧಿ ಬೇಡವಾ? ಏನಾಯ್ತಮ್ಮ ಸತ್ಯ? 2ನೇ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಅದೆಲ್ಲ ಈಗ ಕಾಮನ್ನಮ್ಮ. ಆದರೆ ಅದೆಲ್ಲ ತಪ್ಪಲ್ವ ರಾಯರೇ? ನಮ್ಮ ಸಂಪ್ರದಾಯದಲ್ಲಿ ಒಂದು ಗಂಡಿಗೆ ಒಂದೇ ಹೆಣ್ಣು, ಆದರೆ ಅದನ್ನು ಎಲ್ಲರೂ ಮರ್ತು ಬಿಡ್ತಿದ್ದಾರೆ. ಸತ್ಯ, ಕಾಮ್ ಡೌನ್. ಏನಾಯ್ತು ಇವಾಗ? ಮದುವೆ ಆಗ್ತಾ ಇರೋದು ಯಾರೋ ಅಂತ ಅವರಿಗೆ ಮತ್ತೆ ಅವ್ರಂಥವ್ರಿಗೆಲ್ಲ ಸೇರ್ಸೇ ಹೇಳ್ತಾ ಇರೋದು ಕಾರ್ತಿಕ್. ಹೆಂಡತಿ ಅಲ್ವಾ, ತಾನು ಹೇಗಿದ್ರು ಏನು ಮಾಡಿದ್ರು ಸುಮ್ಮನೆ ಇರ್ತಾಳೆ ಅನ್ನೋ ಕೊಬ್ಬು. ಅವಳು ಅವ್ರಿಗೋಸ್ಕರ ಮನೆಯವ್ರಿಗೋಸ್ಕರ ಕಷ್ಟಪಡ್ತಿರೋದೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಯಾವುದೋ ಸಂಬಂಧ ಮಾಡ್ಕೊಂಡ್ಬಿಡ್ತಾರೆ, ಅವ್ರನ್ನ ಕಟ್ಕೊಂಡು ಹೆಂಡತಿ ಎಲ್ಲಿಗೆ ಹೋಗ್ಬೇಕು? ಅಲ್ಲ, ನೀನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಿದ್ಯಾ ಸತ್ಯ? ಇನ್ನೇನು ಸಿಕ್ಕತ್ತೆ? ಒಂದು ಹೆಣ್ಣಿನ ಜೀವನ ಕಣ್ಮುಂದೆನೆ ಗೊತ್ತಿದ್ದು ಹಾಳಾಗ್ತಿದೆ ಅಂದರೆ ಸುಮ್ಮನೆ ಇರೋದಕ್ಕಾಗತ್ತಾ? ಈ ಗಂಡಸರು ಹೆಂಡತಿರ ಬಗ್ಗೆ ಏನು ಅನ್ಕೊಂಡಿದಾರೋ ಏನೋ, ತಮಗೆ ಬೇಕಾದಾಗ ಬೇಕಾದ ರೀತಿಲಿ ಅವ್ರ ಜೊತೆಗಿರಬೇಕು. ಅವ್ರು ಬೋರ್ ಆದರೆ ಇನ್ನೊಂದು ಹೆಣ್ಣು, ಅವರು ಬೋರ್ ಆದರೆ ಮತ್ತೊಂದು ಹೆಣ್ಣು, ಇನ್ನೊಂದು ಮದುವೆ, ಮಕ್ಕಳು. ಏನಿದೆಲ್ಲ? ಹೆಂಡತಿ ಅಂದರೆ ಆಪ್ಷನ್ ಆಗೋಗಿದ್ದಾಳ? ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಮಾಡುವಾಗ ತಾನು ತಾಳಿ ಕಟ್ಟಿರೋ ಹೆಣ್ಣಿನ ಬಗ್ಗೆ ನೆನಪೇ ಆಗಲ್ವಾ? ಗಂಡನ್ಗೆ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಇದೆ ಅಂತ ಹೆಂಡತಿಗೆ ಗೊತ್ತಾದ್ರೆ ಅವಳ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋ ಯೋಚನೆನೂ ಬರಲ್ವಾ? ಎಲ್ಲ ವಿಷಯನೂ ಅರ್ಥ ಆಗೋರ್ಗೆ ಈ ವಿಷಯ ಬಂದಾಗ ಮಾತ್ರ ಅದು ಹೇಗೆ ಕಟಕರಾಗ್ತಾರೆ? ಸತ್ಯ. ಕಾರ್ತಿಕ್, ನಾನು ಮಾತಾಡಬೇಕು, ನನಗೆ ಮಾತಾಡೋದಕ್ಕೆ ಬಿಡು. ಕೆಲವ್ರಿಗಂತೂ ಅವ್ರ ಎತ್ತರಕ್ಕೆ ಬೆಳೆದು ನಿಂತಿರೋ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ಅವ್ರ ಅಪ್ಪನಿಗೆ ಇನ್ನೊಬ್ಬರ ಜೊತೆ ಸಂಬಂಧ ಇದೆ, ಅವ್ರ ಅಮ್ಮಂಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅವ್ರ ಮನಸ್ಥಿತಿ ಏನಾಗುತ್ತೆ ಅನ್ನೋ ಸೆನ್ಸ್ ಬೇಡವಾ? ಎಲ್ರಿಗೂ ಅವರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ದುಡ್ದು ಮನೆಯವ್ರನ್ನ ಸಾಕ್ತೀವಿ, ಇನ್ನೇನು ಬೇಕು ಅನ್ನೋ ಧೋರಣೆ ತುಂಬ ಜನರಿಗಿರುತ್ತೆ. ಹೆಣ್ಣು ಹಾಗೆ ಮಾಡಿದ್ರೆ ಇಷ್ಟೊತ್ತಿಗೆ ಯಾವ ಸಂಸಾರನೂ ಉಳಿತಾ ಇರಲಿಲ್ಲ. ಮದುವೆ ಮಕ್ಕಳು ಅಂತ ಆದಮೇಲೆ ತಾನೊಬ್ಬ ಗಂಡ, ತಾನೊಬ್ಬ ಅಪ್ಪ ಅನ್ನೋ ಜವಾಬ್ದಾರಿನ ನೆನಪಲ್ಲಿಟ್ಕೋಬೇಕು. ಅದನ್ನೆಲ್ಲ ಮರೆತು ಇನ್ನೊಂದು ಹೆಣ್ಣಿನ ಜೊತೆ ಸುತ್ತೋದಲ್ಲ. ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ.
ನಾನು ಸುಮ್ಮನಿರಲ್ಲ. ಇಂಥ ಮೋಸನ ನಾನು ಒಪ್ಪೋದು ಇಲ್ಲ, ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಸ್ಟಾಪ್ ಇಟ್ ಸತ್ಯ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಏನು ಹುಚ್ಚಿಡ್ತಿದ್ಯಾ ನಿಂಗೆ? ಈಗ ಏನಾಯ್ತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ ನೀನು? ಯಾರು ಯಾರಿಗೆ ಮೋಸ ಮಾಡಿದ್ರು ಅಂತ?